ದಲ್ಲಿ ಬಹಳ ಸಂಕಷ್ಟಗಳನ್ನ ಎದುರು ನೋಡಬೇಕಾದಂತ ಸಂದರ್ಭ ಇತ್ತು. ಹೊಸದಾಗಿ ಕಟ್ಟಡಗಳನ್ನ ಇದಕ್ಕೆ ಮಂಜೂರು ಮಾಡಬೇಕು ಅಂತ ಹೇಳಿ ನಮ್ಮ ಮಹದೇವಪ್ಪನವ್ರ ಹತ್ರ ಭಿನ್ನ ಮಾಡಿಕೊಂಡಾಗ ಅವರು ಈ ಸಾರಿ ಬಜೆಟ್ನಲ್ಲಿ ಸೇರಿಸ್ಕೊಡ್ತೇನೆ ಅಂತಕ್ಕಂಥ ಆಶ್ವಾಸನೆಯನ್ನು ನೀಡಿದರು. ಅದರಂತೆ ಸೇರಿಸಿ ಈ ಸಾರಿ ಟೆಂಡರ್ನ ಕರೆದು ನಾಳೆಯಿಂದಲೇ ಕೆಲಸ ಪ್ರಾರಂಭ ಆಗುತ್ತೆ. ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯ ಬಹಳ ಸೂಕ್ಷ್ಮವಾದಂಥ ವಿದ್ಯಾರ್ಥಿ. ಅವರ ಭವಿಷ್ಯದ ದೃಷ್ಟಿಯಿಂದ ಅವರು ಉನ್ನತ ವ್ಯಾಸಂಗ ಮತ್ತು ಅವರ ಜೀವನದ ಭವಿಷ್ಯವನ್ನು ಕಂಡುಕೊಳ್ಳಿಕ್ಕೆ ಅದು ಬಹಳ ಸೂಕ್ತವಾದಂಥ ಸಮಯ. ಆ ಸಮಯದಲ್ಲಿ ಉತ್ತಮವಾದಂಥ ಸೌಲಭ್ಯಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಜನಪ್ರತಿನಿಧಿಗಳಾದಂಥ ನಮ್ಮಗಳ ಕರ್ತವ್ಯ. ನಾವು ವಸತಿ ಶಾಲೆಗಳನ್ನು ಈಗ ಒಂದು ಕಾರ್ಮಿಕರ ವಸತಿ ಶಾಲೆಯನ್ನು ತಂದಿದ್ದೇವೆ. ಅದು ಸೇರಿದರೆ 8 ವಸತಿ ಶಾಲೆಗಳು ಈ ಅರಸೀಕೆರೆ ತಾಲೂಕಿನಲ್ಲಿ ಪ್ರಾರಂಭ ಆಗಿದ್ದಾವೆ. ಆ ವಸತಿ ಶಾಲೆಗಳ ಜೊತೆಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಇವತ್ತು ಬಹಳ ಕಷ್ಟಪಟ್ಟು ಇಂಜಿನಿಯರಿಂಗ್ ಕಾಲೇಜ್ ಡಿಪ್ಲೊಮಾನ ತಂದು ಇಂಜಿನಿಯರಿಂಗ್ ಕಾಲೇಜ್ ಹಾಸ್ಟೆಲಿನ್ನು ಯಾರೋ ಒಬ್ಬ ತರಲೆ ಕಾಂಟ್ರಾಕ್ಟ್ರು ಬಂದು ಸಿಗಾಕೊಂಡು ಇನ್ನೂ ಹಾಸ್ಟೆಲ್ ಕಟ್ಟಡನ ಪೂರ್ತಿ ಮಾಡಿಲ್ಲ. ಏನೋ ಕೋರ್ಟ್ಗೆ ಹಾಕೊಂಡು ಕೂತಿದ್ದಾನೆ, ಅದೇನೋ ಬರಬೇಕು ಅಂತಲ್ಲ, ಅದು ಏನೇನೋ ತಕರಾರು ಅವರೆಲ್ಲ. ಆವಾಗ ವಿದ್ಯಾರ್ಥಿಗಳು ಇಲ್ಲಿ ಅಡ್ಮಿಷನ್ನಿಗೆ ಬಂದರು, ಇಂಜಿನಿಯರಿಂಗ್ ಕಾಲೇಜು ಮತ್ತು ಪಾಲಿಟೆಕ್ನಿಕ್ ಕಾಲೇಜು. ಅವರಿಗೆ ತೊಂದರೆ ಆಯಿತು. ಆವಾಗ ಸರ್ಕಾರದೊಡನೆ ಸಮಾಲೋಚನೆಯನ್ನು ಮಾಡಿ ಪಾಲಿಟೆಕ್ನಿಕ್ಕು ಇಂಜಿನಿಯರಿಂಗ್ ಕಾಲೇಜು ಕೊಡ್ತಕ್ಕಂಥದ್ದು ಮುಖ್ಯ ಅಲ್ಲ, ನಮಗೆ ವಿದ್ಯಾರ್ಥಿ ನಿಲಯಗಳನ್ನು ಅಷ್ಟೇ ಪ್ರಮಾಣದಲ್ಲಿ ಕೊಡಬೇಕು. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್, ಪಾಲಿಟೆಕ್ನಿಕ್ ಕಾಲೇಜ್, ಮೆಟ್ರಿಕ್ ನಂತರದ ಕಾಲೇಜುಗಳಿಗೆ ವ್ಯಾಸಂಗ ಬರ್ತಕ್ಕಂಥವರು ಬಹಳ ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ. ವಿದ್ಯಾವಂತ ಬಾಲಕಿಯರು ಬರ್ತಾರೆ. ಅವರಿಗೆ ವಸತಿಯನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತೇಳಿ ಮುಖ್ಯಮಂತ್ರಿಗಳನ್ನೇ ಕರೆಸಿ ನಾನು ಇಂಜಿನಿಯರಿಂಗ್ ಪಾಲಿಟೆಕ್ನಿಕ್ ಓಪನ್ ಮಾಡಿದಾಗ ನೀವೇನೋ ಮಾಡಿ ಬಂದ್ರಿ, ಈಗ ವಿದ್ಯಾರ್ಥಿಗಳು ಎಲ್ಲೂ ಇಷ್ಟು ಅಡ್ಮಿಷನ್ ಆಗಿಲ್ಲ, ಅಷ್ಟು ಅಡ್ಮಿಷನ್ ನಮ್ಮ ಅರಸೀಕೆರೆಗೆ ಆಗಿದ್ದಾರೆ, ನಮಗೆ ವಿದ್ಯಾರ್ಥಿ ನಿಲಯ ಬೇಕು ಅಂದಾಗ ಕೂಡಲೇ ಒಂದು ವಿದ್ಯಾರ್ಥಿ ನಿಲಯವನ್ನು ಮಂಜೂರು ಮಾಡಿಕೊಟ್ಟು ಅದು ಯಾರು ನಡೆಸ್ತಾ ಇದ್ದೀರಿ? ಡಿ ಸಿ ಎಂ ಇಲಾಖೆಯವರಿಗೆ ಒಂದು ವಿದ್ಯಾರ್ಥಿ ನಿಲಯವನ್ನು ಮಂಜೂರು ಮಾಡಿಸ್ಕೊಟ್ಟು ಅದಕ್ಕೂ ಈಗ ಜಾಗ ಹುಡುಕ್ತಾ ಇದ್ದೀವಿ. ಅದಕ್ಕೂ ಒಂದು ಕಟ್ಟಡವನ್ನು ಕಟ್ಟಿಸ್ಬೇಕಾಯ್ತು ನಾವು. ವಿದ್ಯಾರ್ಥಿ ನಿಲಯ ಇಲ್ಲ ಅಂದರೆ ಆ ಇಂಜಿನಿಯರಿಂಗ್ ಕಾಲೇಜಿನ ಕಟ್ಟಡವನ್ನು, ಹಾಸ್ಟೆಲ್ ಕಟ್ಟಡವನ್ನು ಪೂರ್ಣಗೊಳಿಸಿ ಅಲ್ಲಿಗೆ ಹಸ್ತಾಂತರ ಮಾಡಬೇಕಾಯಿತು. ಈಗಾಗಲೇ ವಿದ್ಯಾರ್ಥಿಗಳು ಅಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ, ವಸತಿಯನ್ನು ಸೌಕರ್ಯ ಪಡಿತಾ ಇದ್ದಾರೆ. ಇದು ಬಹಳ ದಿವಸದ ಬೇಡಿಕೆ ಇತ್ತು. ಈಗ ಎಲ್ಲಿದ್ರಿ ಬಾಡಿಗೆ ನಡೆಸ್ತಾ ಇದ್ವಿ, ಅಲ್ಲೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಒಬ್ಬ ಬಹಳ ಕಷ್ಟ ಅಂತ ಹೇಳಿ ಬಾಗಿಂದಾಗಿ ಬಂದು ಇವರು ಪರಶುಮೂರ್ತಿ ಇವರೆಲ್ಲ ಹೇಳ್ತಾ ಇದ್ರು. ಈಗ ವಿದ್ಯಾರ್ಥಿನಿಯರಿಗೆ ಒಂದು 100 ಸ್ಟ್ರೆಂತ್ ವಿದ್ಯಾರ್ಥಿನಿಯರಿಗೆ ಈ ವಸತಿ ಶಾಲೆ ಮಂಜೂರಾಗಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ. ಇದಕ್ಕೆ 700 ಲಕ್ಷ ರೂಪಾಯಿ ಎಲ್ಲ ಬೆಳಿಗ್ಗೆ ಎದ್ರಲ್ಲಿ ಬಂಬಡ ಹೊಡಿತಿರ್ತಾರೆ. ಅರ್ಶಿಕರಿಗೆ
ಎಷ್ಟು ಸಾವಿರ ಕೋಟಿ ಬಂದಿದೆ ಅಂತ ಲೆಕ್ಕ ಹಾಕೊಂಬರಕ್ಕೆ ಹೇಳಿ. ಯಾವ್ಯಾವ್ದು ಲೆಕ್ಕ ಹಾಕಕ್ಕಾಗಕ್ಕಲ್ಲ. ಸುಮ್ಮನೆ ಅಲ್ಲಿ ಪೈ ಪಿ ಸರ್ಕಲಲ್ಲಿ ಇದ್ರ ತೊಟ್ಟ ಭಾಷಣ ಮಾಡ್ತಾ ಇರ್ತಾರೆ. ಯಾವಾಗ ಎಷ್ಟು ಕೋಟಿ ಅದೆಲ್ಲ ಆ ಶಾಸಕರ ಇಚ್ಛಾಶಕ್ತಿಯ ಮೇಲೆ ಹೋಗ್ತಾ ಇರುತ್ತೆ. ಸೋಲಾರ್ ಒಂದರಲ್ಲಿ, ವಿದ್ಯುತ್ ಶಕ್ತಿ ಇಲಾಖೆಗೆ ಒಂದರಲ್ಲಿ 350 ಕೋಟಿ ರೂಪಾಯಿ ಹಣ ಹೊರದು ಬಂದಿದೆ ಅರಸೀಕೆರೆ ತಾಲೂಕು. ಈಗ ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ಮತ್ತೆ ಜಾರ್ಜ್ ಅವರು ಬರ್ತಾರೆ. 6 ಸೋಲಾರ್ ಪ್ಲ್ಯಾಂಟ್ಗಳು ಓಪನ್ ಆಗಿ ಕೆಲಸ ಮಾಡ್ತಾ ಇದ್ದಾವೆ. ಇದಾಗಿ ಕೆಲಸ ಮಾಡ್ತಾ ಜಾಗ ಕೊಡಿಸಿದ್ವಿ, ಮಾಡ್ತಾ ಇದ್ದಾರೆ. ಅದಕ್ಕೆ ಕರೆಂಟ್ ಉತ್ಪತ್ತಿ ಮಾಡಿದಾಗಲಲ್ಲ, ಅದನ್ನು ಏನು ರಾಗಿ ಮೂಟೆ ಕಟ್ಟಿ ಗೋಡನಲ್ಲಿ ಹಾಕೋನಕ್ಕೆ ಆ ಕರೆಂಟಲ್ಲಿ ಉತ್ಪತ್ತಿ ಆಗುತ್ತಲ್ಲ, ಅದನ್ನು ಆಗಲೇ ಚಾಲನೆ ಕೊಡಬೇಕು, ರೈತರಿಗೆ ಕೊಡಬೇಕು. ಅದಕ್ಕೆ ಸಬ್ಸ್ಟೇಷನ್ಗಳು ಬೇಕು. ಆ ಸಬ್ಸ್ಟೇಷನ್ನು 4 ಸಬ್ಸ್ಟೇಷನ್, ಒಂದು ಸಬ್ಸ್ಟೇಷನ್ನು 30 ಕೋಟಿ ಅಂತ 4 ಸಬ್ಸ್ಟೇಷನ್ ಮಂಜೂರಾಗಿದೆ. ಅದಕ್ಕೆ ಶಂಕುಸ್ಥಾಪನೆ ಆಗಲಿಕ್ಕೆ ಬರ್ತಾರೆ. ಒಂದು ಕಾರ್ಮಿಕರ ಮಕ್ಕಳಿಗೆ ಎಸ್ಪೆಷಲಿ ಯಾರು ಶ್ರಮಿಕ ವರ್ಗ ಇದೆ, ಯಾರು ಕೂಲಿಕಾರರ ಮಕ್ಕಳಿದ್ದಾರೆ, ಜೀವನ ಮಾಡ್ತಕ್ಕಂಥ ಮಕ್ಕಳು, ಅವರ ಮಕ್ಕಳಿಗೆ ವಸತಿ ಶಾಲೆಯನ್ನು ತರ್ತಕ್ಕಂಥದ್ದಕ್ಕೆ 30 ಕೋಟಿ ಮಂಜೂರಾಗಿ ಈಗಾಗಲೇ ತಹಸೀಲ್ದಾರ್ ಅವರು ಜಾಗ ಕೊಟ್ಟಿದ್ದಾರೆ, ಕ್ಲೀನ್ ಮಾಡಿದ್ದಾರೆ. ಆ ಮಂತ್ರಿಗಳು ಪೂಜೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದು 30 ಕೋಟಿ. ಈ ಹೆಲ್ತ್ ಸಬ್ ಸೆಂಟರ್ಸ್ ಅದಕ್ಕೆ ಎಷ್ಟಕ್ಕೆ ಜಾಗ? ಅಲ್ಲ, ಎಲ್ಲವಕ್ಕೂ ಕೊಟ್ಬಿಡಿ, ಎಲ್ಲ ಸಬ್ ಸ್ಟೇಷನ್ಗೂ ಕೊಟ್ಬಿಡಿ. ಇಲ್ಲ, ಹೆಲ್ತ್ ಇಲಾಖೆಗೆ ಒಂದೊಂದು ನರ್ಸ್ಗಳನ್ನ ಹಾಕಿಸ್ಬೇಕು. ಆಯುಷಲ್ಲಿ ಅವರು ನರ್ಸ್ಗಳಿರಬೇಕು. ಆ ಊರಿನಲ್ಲಿ ಪ್ರಾಥಮಿಕವಾದಂಥ ಚಿಕಿತ್ಸೆ ದೊರೆಯಬೇಕು ಅಂತೇಳಿ 24 ಸಬ್ ಸೆಂಟರ್ಗಳನ್ನು ಇವತ್ತು 14 ಕೋಟಿ ರೂಪಾಯಿನಲ್ಲಿ ಮುಂದಿನ ವಾರ ಬರ್ತಾರೆ. ಮಿನಿಸ್ಟ್ರು, ಆರೋಗ್ಯ ಮಂತ್ರಿಗಳು ಬರ್ತಾರೆ. ಅರಸೀಕೆರೆಗೆ ಒಂದು ಸಿಟಿ ಸ್ಕ್ಯಾನ್, ಇವತ್ತು ಹಾಸನಕ್ಕೆ ಹೋಗ್ಬೇಕು ನಾವು ಸಿಟಿ ಸ್ಕ್ಯಾನ್. ಈಗ ಇಲ್ಲೇ ಅರಸೀಕೆರೆನಲ್ಲೇ ಪ್ರಾರಂಭ ಮಾಡ್ತೀವಿ ಸಿಟಿ ಸ್ಕ್ಯಾನ್. ಹಿಂಗೆ ಎಲ್ಲ ಇಲಾಖೆಗಳಿಂದ ನಮ್ಮ ತರಕಾರಿ ಮಾರ್ಕೆಟ್ ವರ್ತಕರು ಬಂದು ಕೇಳಿ, ತರಕಾರಿ ಎಲ್ಲ ಜನ ತರ್ತಾ ಇದ್ದಾರೆ. ಈ ವ್ಯಾಪಾರಸ್ಥರು ಬರ್ತಾರೆ ಮಂಗಳೂರಿಂದ, ಮಡ್ರಾಸಿಂದ, ಅಲ್ಲಿಂದ ಇಲ್ಲಿಂದ. ಮಾಲ್ ಜಾಸ್ತಿ ಬಂದು ನೋಡಿ ರೇಟ್ ಕಡಿಮೆ ಮಾಡ್ಕೊಂಡು ಟವಲ್ಲ ಇದಕ್ಕೆ ಹಾಕೊಂಡು ಹೋಗ್ಬಿಟ್ಟು ಕೂತ್ಕೊಂಡ್ಬಿಡ್ತಾರೆ. ತಗೋಬಲ್ರಿ, ಹರಾಜ್ಗೆ ಹೋಗ್ರಿ ಅಂದರೆ ಇಲ್ಲ ನಮಗೆ ಮಾಲೆ ಸಾಕು ಅಂತಾರೆ, ಕಡಿಮೆ ರೇಟ್ ಮಾಡ್ಕೊಳಕ್ಕೆ. ಅದಕ್ಕೆ ಒಂದು ಕೋಲ್ಡ್ ಸ್ಟೋರೇಜನ್ನು ನೀವು ಮಾಡಿಕೊಟ್ಬಿಟ್ರೆ, ಯಾರು ರೈತರು ತರಕಾರಿಯನ್ನು ತಗೊಂಬತ್ತರ, ಅದು ಇಡೋ ಪದಾರ್ಥ ಅಲ್ಲ, ಅವತ್ತೇ ಖರ್ಚು ಮಾಡೋವಂಥ ಪದಾರ್ಥ. ಅದ್ರ ಇಡಬೇಕು ಅಂದರೆ ಕೋಲ್ಡ್ ಸ್ಟೋರೇಜ್ ಬೇಕು. ಆ ಕೋಲ್ಡ್ ಸ್ಟೋರೇಜನ್ನು ಏನಾದರೂ ಮಾಡಿಸ್ಕೊಟ್ರೆ ನಾವು ವರ್ತಕರು ರೈತರು ಇಬ್ಬರೂ ಬದುಕ್ತೀವಿ. ಇಲ್ಲಾಂದರೆ ಬೇಕಾಬಿಟ್ಟಿ ಕೇಳ್ತಾರೆ ತರಕಾರಿನ, ಟೊಮೊಟೊ ಹಣ್ಣು ಇಡೋಕ್ಕಾಗಲ್ಲ. ಆ ತರಕಾರಿ ಯಾವುದನ್ನು 1 ದಿವಸ 2 ದಿವಸ ನಾವಿಟ್ಟು ಮಾರೋ ಅಂಥದ್ದಲ್ಲ. ಕೋಲ್ಡ್ ಸ್ಟೋರೇಜ್ ಅಲ್ಲ, ಆದರೆ ಇಟ್ಬೋದು ಅಂತ ಹೇಳಿ ಹೋಗಿ ಹಠ ಮಾಡಿ ಸುಮಾರು 10 ಕೋಟಿ ರೂಪಾಯಿನ ಮಂಜೂರು ಮಾಡಿಸ್ಕೊಂಡು ಇವತ್ತು ಅದಕ್ಕೂ ನಮ್ಮ APMC ಶಿವಾನಂದ ಪಾಟೀಲ್ರು ನಾನೇ ಬರ್ತೀನಿ, ಇಷ್ಟು ಹಠ ಮಾಡಿಸಿದ್ಯಪ್ಪ, ನಾನೇ ಬಂದು ಪೂಜೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಒಂದು ತರಕಾರಿ ಮಾರುಕಟ್ಟೆಗೂ ಒಂದು ಕೋಲ್ಡ್ ಸ್ಟೋರೇಜನ್ನು ಮಂಜೂರು ಮಾಡಿಸಿದ್ವಿ. ಇಡೀ ಅರಸೀಕೆರೆ ತಾಲೂಕಿನ ನೀರಾವರಿಗೆ 250 ಕೋಟಿ ತಂದಿದ್ದೀವಿ. 4 ಕಡೆ ಕೆಲಸ ನಡೀತಾ ಇದೆ. ಇಲ್ಲಿ ಕೂತ್ಕೊಂಡು ಒಣವಾಸನೆ ಹೊಡಿತವೆ, ಏನೇನೋ ಕೆಲಸಕ್ಕೆ ಬಾರದು. ಹೋಗಿ ನಾನು ಹೇಳಿರೋದೇನಾದ್ರು ಸುಳ್ಳಾದ್ರು ಚೆಕ್ ಮಾಡಿ. ಈ ಚನ್ನರಾಯಪಟ್ಟಣ ದೂರ ಐತಾ? ಇದು ಹೇಮಾವತಿ ಡಿವಿಷನ್ನು 200 ಕೋಟಿ ರೂಪಾಯಿ. ಎತ್ತಿನೊಣೆ 150 ಕೋಟಿ, 350 ಕೋಟಿ. ಅಪ್ಪರ್ ಭದ್ರಾ 75 ಕೋಟಿ. ಎಷ್ಟು ದುಡ್ಡು ಹೊರದು ಬರ್ತೈತೆ.
ಇಲ್ಲೆಲ್ಲ ಕೂತ್ಕೊಂಡು ಸರ್ಕಾರದಲ್ಲೆಲ್ಲ ಇತ್ತು ದುಡ್ಡು, ಅದೆಲ್ಲ ಇತ್ತು ದುಡ್ಡು. ಯಾರೋ ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿ 1,44,000 ಕೋಟಿ ಸಾಲ ಬಿಟ್ಟು ಹೋಯಿತು, ಬಿಲ್ ಬಿಟ್ಟು ಹೋಯಿತು. ಆ ಬಿಲ್ಲನ್ನ ಈಗ ಅಡ್ಜಸ್ಟ್ಮೆಂಟ್ ಮಾಡೋದು ಸ್ವಲ್ಪ ಕಾಂಟ್ರಾಕ್ಟರ್ ಬಿಲ್ ನಿಂತವೆ. ಇನ್ಯಾರಿಗೇನು ನಿಂತವೆ ಅಂತ ನನಗೆ ಗೊತ್ತಿಲ್ಲ. ಏನೂ ಇಲ್ದಲೇ ಅದ್ರ ಜೊತೆಗೆ 1,35,000 ಕೋಟಿ ಶ್ರಮಿಕ ವರ್ಗಕ್ಕೆ, ಯಾರು ಮಹಿಳೆಯರಿದ್ದಾರೆ, ಯಾರು ಬಡವರಿದ್ದಾರೆ, ಅವರಿಗೆ ಗ್ಯಾರಂಟಿ ಕೊಡ್ತಾ ಇದೀವಲ್ಲ, ಇದೆಲ್ಲ ದುಡ್ಡಲ್ವಾ? ಏನು ಹೇಳಿದ್ರೆ ಏನೋ ಹೇಳ್ತಾರೆ, ಎಲ್ಲ ಈ ಚರ್ಚೆ ಬೇಡ. ಇಷ್ಟು ನಡೀತಾ ಇದೆ ಸರ್ಕಾರದಲ್ಲಿ, ಆದ್ರೂ ಕೆಲವೊಮ್ಮೆ ಮಾತನಾಡ್ತಾರೆ. ಅದಕ್ಕೆ ನಾನು ಸಂದರ್ಭ ಬಂದಾಗ ಉತ್ತರ ಕೊಡೋಣ. ಇನ್ನೂ ಅರ್ಸಿಕೆರೆಗೆ ಏನು ಬಂದಿದೆ ಅಂತ ಹೇಳಿ ಪಟ್ಟಿ ಮಾಡ್ತೀನಿ. ಕರ್ಷಿ ದೊಡ್ಡ ಮತ್ತೊಂದು, ಆವಾಗ ಅರ್ಸಿಕೆರೆಯಲ್ಲಿ ಏನೊಂದು 300-400 ಕೋಟಿ ಶಂಕುಸ್ಥಾಪನೆ ಆಗ್ತಿದ್ದು, ಈಗ ಮತ್ತೆ ಒಂದು 200-250 ಕೋಟಿ ರೂಪಾಯಿನ ಶಂಕುಸ್ಥಾಪನೆನ ಈ 5 ಜನ ಸಚಿವರನ್ನ ಕರೆಸಿ ಒಂದು ಶಂಕುಸ್ಥಾಪನೆನ ಮತ್ತೆ ಮಾಡ್ತೀವಿ ಅಂತಕ್ಕಂಥ ಘೋಷಣೆಯನ್ನು ಮಾಡ್ತಾ, ಇನ್ನೂ ಅನೇಕ ಕಾರ್ಯಕ್ರಮಗಳು ನಮ್ಮ ಇಲಾಖೆಯಲ್ಲಿ ಮತ್ತು ಎಲ್ಲ ಕಡೆಯಿಂದ ಬರ್ತಾ ಇದೆ. ಇವತ್ತು 4 ಎಕರೆ ರೇಷ್ಮಾ ಫಾರಮ್ನಲ್ಲಿ 4 ಎಕರೆ ಜಮೀನನ್ನು ತಗೊಂಡು ಅವರು ಅಲಾಟ್ಮೆಂಟ್ ಮಾಡಿಸ್ತೇನೆ. ಇಲ್ಲಿ ಪಾಲಿಟೆಕ್ನಿಕ್ ಬಂದಿದೆ, ಫಸ್ಟ್ ಗ್ರೇಡ್ ಕಾಲೇಜ್ ಇದೆ, ಹಾಸ್ಟೆಲ್ಗಳಿಗೋಸ್ಕರ ರೇಷ್ಮೆ ಫಾರಮಲ್ಲಿ 4 ಎಕರೆ ಕೊಡಿಸಿದ್ದೀನಿ. ಅಲ್ಲೂ 6 ಕೋಟಿದೊಂದು ಕಟ್ಟಡ ನಡೀತಾ ಇದೆ, ವಸತಿ ನಿಲಯ ನಡೀತಾ ಇದೆ, PCMಗೆ ನಡೀತಾ ಇದೆ. ಹಿಂಗೆ ಯಾವ್ಯಾವ ಇಲಾಖೆಯಿಂದ ಏನೇನು ಬರಬೇಕು ಅದೆಲ್ಲ ಬರ್ತಾ ಇದೆ. ಇಲ್ಲಾಂದ್ರೆ ವಿದ್ಯಾರ್ಥಿ ಮಟ್ಟ ಸುಧಾರಿಸುತ್ತಾ? ಒಂದು ಕ್ಷೇತ್ರದ ಗುಣಮಟ್ಟವನ್ನು ಅರಿಬೇಕಾದ್ರೆ ಆ ಕ್ಷೇತ್ರದ ಶಿಕ್ಷಣ ಕ್ಷೇತ್ರದ ಗುಣಮಟ್ಟವನ್ನು ಅರಿಬೇಕಾಗುತ್ತೆ. ಶಿಕ್ಷಣ ಕ್ಷೇತ್ರಕ್ಕೆ ಇವತ್ತು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟು ನಾವು ವಸತಿ ಶಾಲೆಗಳನ್ನು ತೆರೆದು 24 PCMನವು ಅದೆಷ್ಟೋ ಇದ್ದಾವೆ, 17 ಕಡೆ 18 ಇದ್ದಾವೆ, ಇನ್ನೂ 2-3 ಬೇಕು. ಬಾಣಾವರಕ್ಕೊಂದು ಮಂಜೂರಾಗಿದೆ. PU ಮುರಾರ್ಜಿ, ಇವರು ನಮ್ಮ ಹೇಳಿದ್ರೆ PU ಮುರಾರ್ಜಿನ ಈಗ ಕೋಡಿಮಠಕ್ಕೆ ಕೊಟ್ಟಿದ್ದೀನಿ. ಕೋಡಿಮಠದ ಹತ್ರ ದೊಡ್ಡನಹಳ್ಳಿಗೆ PU ಮುರಾರ್ಜಿ ಓಪನ್ ಆಗುತ್ತೆ ಈ ಸಾರಿ. PU ಕಾಲೇಜು ಮುರಾರ್ಜಿ ಮಕ್ಕಳಿಗೆ ಓದ್ತಕ್ಕಂಥ, SLC ಆದಮೇಲೆ ಓದಿಸ್ತಕ್ಕಂಥ ಶಕ್ತಿ ಇರಲ್ಲ ಕೆಲವು, ಆ ಮಕ್ಕಳನ್ನ ಓದಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಇನ್ನೂ ಹೆಚ್ಚಿನ ಸಂಖ್ಯೆ ಹೆಚ್ಚಿನ ಇದು ಮಾಡೋಣ. ಇಲ್ಲಿ ಈ ಜಾಗ ಇಲ್ಲಿ ಇವತ್ತೇ ನಾನು ಬಂದಿದ್ದು, ಇದ್ರದ್ದು ಅಂತ ನಾವು ಅವರು ಹೇಳಿದ್ರು. ನಗರಸಭೆ ರೆಸಲ್ಯೂಷನ್ ಪಾಸ್ ಮಾಡಿ ಕೊಟ್ಟಿದ್ದಾರೆ, ದುಡ್ಡು ಕಟ್ಸ್ಕೊಂಡು ಕೊಟ್ಟಿದ್ದಾರೆ. ಸುತ್ತಳ್ಳಿ ಇದೆಲ್ಲ ರೆಸಿಡೆನ್ಸಿಯಲ್ ಇಲ್ಲಿ ಹಾಸ್ಟೆಲ್ ಬರುತ್ತೆ ಅಂತ, ಅವರು ನಿಮ್ಮ ಮನೆ ಮಕ್ಕಳು ಅಂತ ತಿಳ್ಕೊಳ್ಳಿ. ನೀವು ಯಾವುದಕ್ಕೂ ತೊಂದರೆ ಮಾಡಬೇಡಿ. ಎಲ್ಲ ಫುಲ್ ಕಾಂಪೌಂಡ್ ಹಾಕ್ತಾರೆ. ಒಳಗಡೆ ಭಾಳ ಸುರಕ್ಷೆ. ನೋಡ್ರಿ ಇಂಜಿನಿಯರ್, ಇಲ್ಲಿ ಮಕ್ಕಳಿದಾರೋ ಇಲ್ವೋ ಅನ್ನೋ ರೀತಿ ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡಬೇಕು. ಎಲ್ಲರಿಗೂ ಕಾಂಪೌಂಡ್ ಒಳಗೆ ವಾಕ್ ಮಾಡ್ಕೋಬೇಕು, ಕಾಂಪೌಂಡ್ ಒಳಗೆ ಮಕ್ಕಳುಗಳು ಇರಬೇಕು. ಆಮೇಲೆ ಈ ಶೌಚಾಲಯದ ಪಿಟ್ ಇದೆಯಲ್ಲ, ಇಲ್ಲಿ ಸ್ವಲ್ಪ ಇದಿದೆ, ತೊಂದರೆ ಇದೆ. ನೀವು ಸೆಪ್ಟಿಕ್ ಟ್ಯಾಂಕನ್ನ ನೀವೇ ಕಟ್ಟಿ, ನೀವೇ ಮಾಡಿ. ಇವ್ರದ್ದು ಯಾವುದನ್ನು ಆಚೆ ಕಡೆ ಕಳಿಸ್ಬೇಡಿ. ಯಾಷ್ಟು ಬತ್ತಪ್ಪ ನಮ್ಮ ಎಲ್ಲ ಕಟ್ಟೋದು ಅಂತ ಹೇಳಿ ಇದು ಬೇಡ. ನಿಮ್ಮ ಇದನ್ನೇ ನೀವೇ ಇಲ್ಲೇ ಮಾಡ್ಕೊಬಿಡಿ. ಇಲ್ಲಿ ಏನೋ ಒಂಥರ ವಿದ್ಯಾಲಯ ಇದೆ ಅನ್ನೋ ರೀತಿಯಲ್ಲಿ ಆ ಹೆಣ್ಣು ಮಕ್ಕಳು, ಗಂಡು ಮಕ್ಕಳಾದ್ರೆ ಸ್ವಲ್ಪ ಏನೇನೋ ಗಲಾಟೆ ಮಾಡ್ಕೊತಾರೆ ಅನ್ಬೋದು, ಹೆಣ್ಣು ಮಕ್ಳು ಏನು ಗಲಾಟೆ ಮಾಡ್ಕೊಳಕ್ಕಲ್ಲ. ಅದರಿಂದ ಹೆಣ್ಣು ಮಕ್ಕಳು ಚೆನ್ನಾಗಿ ಓದ್ತಾರೆ. ಅದನ್ನು ಒಳ್ಳೆ ಸುಸಜ್ಜಿತವಾಗಿ ಕಾಂಟ್ರಾಕ್ಟ್ರು, ನಿಮ್ಮದು ನೇಟಿವ್ ಬೆಂಗಳೂರು, ಚೆನ್ನಾಗಿ ಕಟ್ಟಬೇಕು, ಕಟ್ಟಡ ಚೆನ್ನಾಗಿ ಕಟ್ಟಬೇಕು. ನಾನು ಕಾಂಟ್ರಾಕ್ಟ್ ಕೆಲಸ ಮಾಡಿ ನಾನು MLA ಆಗಿರೋದು. ನಾನು ನೋಡ್ತೀನಿ, ಕಣ್ಬಿಟ್ಟು ಹಿಂಗೆ ನೋಡಿರಿ ಪತ್ತೆ ಹಚ್ತೀನಿ, ಎಷ್ಟು ಸಿಮೆಂಟ್ ಹಾಕ್ಯಾನೆ, ಎಷ್ಟು ಏನು ಹಾಕ್ಯಾನೆ ಅಂತ. ಅದರಿಂದ ಅಚ್ಚುಕಟ್ಟಾಗಿ ಕೆಲಸ ಮಾಡಬೇಕು, ಕಟ್ಟಡ ಕಟ್ಟಬೇಕು, ಒಳ್ಳೆಯ ಕೆಲಸ ಮಾಡಿ ಶಾಶ್ವತವಾದ ಕೆಲಸಗಳು ಇವೆಲ್ಲ.
ವಿದ್ಯಾಕ್ಷೇತ್ರಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಬೇಕು. ನಮ್ಮ ಅರಸೀಕೆರೆಯಲ್ಲಿ ಒಳ್ಳೆಯ ರಿಸಲ್ಟ್ ಬಂದಿದೆ SSLC ಮತ್ತು PUCನಲ್ಲಿ. ಇನ್ನೂ ಹೆಚ್ಚಿಗೆ ಬರಬೇಕು ಅನ್ನೋದು ನನ್ನ ಆಸೆ. ಒಳ್ಳೆಯ ರೀತಿಯಲ್ಲಿ ಏನು ಕೊಡೋಕ್ಕಾಗದಿದ್ರು ನಾವು ಜನಗಳಿಗೆ ವಿದ್ಯಾಭ್ಯಾಸ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಕ್ಕೆ ಮಾಡೋಣ, ಆ ಕೆಲಸನೂ ಮಾಡೋಣ ಅಂತಕ್ಕಂಥದ್ದು. ನಮ್ಮ ಬೆಳಿಗ್ಗೆ ನಮ್ಮ ಅಕ್ಕ ತಂಗಿಯರೆಲ್ಲ ಬಂದಿದ್ದು ಈ ರೀತಿ ಹಾಸ್ಟೆಲ್ ಬಂದು ಏನಾಗುತ್ತೆ ಅಂತ ಏನು ಸಂಕೋಚ ಪಡಬೇಡಿ, ನಿಮ್ಗೆ ಯಾವುದೇ ಇದಿಲ್ದಂಗೆ ನಾವು ಮಾಡ್ತೀವಿ. ನೀರಿಂದು ಎಲ್ಲ ಎಕ್ಸ್ಟ್ರಾ ಎಲ್ಲಿತ್ತು ಅರಸೀಕೆರೆ ನೀರು. ನಾನು MLA ಅವ್ರಿಗೆ ಅರಸೀಕೆರೆ ಊರೊಳಗೆ ಎಲ್ಲ ಅಂಚೆಕೊಪ್ಲಿ ಹೋಗೋರು ಕುಡಿಯೋ ನೀರಿಗೆ ಇವತ್ತೆಲ್ಲ ಮನೆ ಮುಂದಕ್ಕೆ ಫಿಲ್ಟರ್ ನೀರು ಬರ್ತಾ ಇದ್ದಾರೆ. ಎಲ್ಲ ತಿರುಪ್ತಿಗೆ ಹೋಗೋರು ನೀರು ತರಕ್ಕೆ, ತಿರುಪ್ತಿಗೆ ಕೊಡ ಹಿಡ್ಕೊಂಡು ಹೋಗೋದು, ಸೈಕಲ್ ಮೋಟರ್ ಸೈಕಲಲ್ಲಿ ಏರ್ಕೊಂಬರೋದು. ಎಲ್ಲದು ಅರಸೀಕೆರೆ ಭಾಳ ಸ್ಟ್ಯಾಂಡರ್ಡ್ ಆಗಿ ಹೋಗ್ತಾ ಇದೆ. ಕೆಲವು ಜನ ಅರಸೀಕೆರೆಯಲ್ಲಿ ಏನೂ ಇಲ್ಲ ಅಂತ ಹಾಳು ಮಾಡ್ತಾವ್ರಷ್ಟೇ. ಭಾಳ ಸ್ಟ್ಯಾಂಡರ್ಡ್ಗೆ ಹೋಯ್ತಾ ಅಲ್ಲೆಲ್ಲ ಹೇಳ್ತಾರೆ. ಅರಸೀಕೆರೆ ಇವತ್ತು ಪರ್ ಕ್ಯಾಪಿಟಾ ಇನ್ಕಮಲ್ಲಿ